ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತವ ಸೈಕ್ರಂಗೇನಿನ ಎಲ್ಲರಿಗೂ ಸ್ವಾಗತ. ನಿಮಗೆ ಒಂದು ವಿಡಿಯೋದಲ್ಲಿ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ರಥಸಪ್ತಮಿ ಪೂಜೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಾವು ಈ ರಥಸಪ್ತಮಿ ಪೂಜೆಗೆ ಸೂರ್ಯನ ಒಂದು ರಥದ ಚಿತ್ರವನ್ನು ಬರೆದು ನಾವು ಪೂಜೆನ ಮಾಡಬೇಕಾಗಿರುವಂಥದ್ದು. ಯಾವ ರೀತಿ ಮಾಡಬೇಕಂತ ಸಂಪೂರ್ಣವಾದ ಒಂದು ವಿಧಾನ ಹಾಗೆ ಒಂದು ವಿಶೇಷವಾದ ದೀಪಾರಾಧನೆಗಳನ್ನು ಸಹ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ರಥಸಪ್ತಮಿ ನಾವು 4ನೇ ತಾರೀಕು ಮಂಗಳವಾರ ಆಚರಣೆ ಮಾಡ್ತೀವಿ. ಈಗಾಗಲೇ ನಾನು ನಿಮಗೆ ಒಂದು ರಂಗೋಲಿನ ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಒಂದು ಶೀಟ್ ಮೇಲೆ ಹಾಗೆ ನೀವು ಈ ರಂಗೋಲಿನ ಹಾಕ್ಕೊಂಡ್ರೆ ತುಂಬಾ ಉತ್ತಮವಾಗಿರುವಂಥದ್ದು. ಇಲ್ಲವಾದರೆ ನೀವು ನೆಲದ ಮೇಲೆ ಸ್ವಲ್ಪ ಅರಿಶಿನವನ್ನು ಸವರಿಸಿ ಆ ದಿವಸ ನೀವು ರಂಗೋಲಿನ ಹಾಕ್ಕೋಬಹುದು. ನೀವು ನೋಡ್ತಾ ಇರ್ಬೋದು, ಅಕ್ಕಿಟ್ಟಿನಿಂದ ಈ ರಂಗೋಲಿನ ಹಾಕಿಕೊಂಡು ಅರಿಶಿನ ಕುಂಕುಮದಿಂದ ಸೂರ್ಯನಿಗೆ ಅಲಂಕಾರವನ್ನು ಮಾಡಬೇಕು. ಹಾಗೆ ರಥಕ್ಕೆ ಸಹ ನಾವು ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಕಮಲದ ಚಿತ್ರ ಸ್ವಸ್ತಿಗೆ ಬರೆದಿದ್ದೇನೆ ಪ್ರಧಾನವಾಗಿ. ಹಾಗೆ ಸೂರ್ಯನ ಚಿತ್ರವನ್ನು ಸಹ ಬರೆದಿದ್ದೇನೆ. ಸೂರ್ಯನಿಗೆ ನಾವು ಎದ್ದೆಲೆಗೆ ಜವಸ್ಸವನ್ನು ಹಾಕಿ ಎಕ್ಕದ ಹೂವಿನಿಂದ ನಾವು ಅಲಂಕಾರ ಮಾಡಬೇಕು. ಹಾಗೆ ಕೆಂಪು ಹೂಗಳಿಂದ ಸಹ ನಾವು ಅಲಂಕಾರವನ್ನು ಮಾಡಬೇಕು. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ, ಒಂದು ತಾಮ್ರದ ಪ್ಲೇಟ್ ಮೇಲೆ 7 ಎಕ್ಕದ ಎಲೆಯನ್ನು ಇಡ್ತೀನಿ. ಅದಕ್ಕೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಮಧ್ಯದಲ್ಲಿ ನಾವು ಗೋಧಿಯನ್ನು ಹಾಕಬೇಕು. ಒಂದು ಮುಷ್ಟಿ ಅಷ್ಟು ಗೋಧಿ ಹಾಕಿದರೆ ಸಾಕು. ಒಂದು ಗೋಧಿಯನ್ನು ಹಾಕಿ 7 ಮುಖ ಇರುವಂಥ ಒಂದು ದೀಪವನ್ನು ಇಡಬೇಕು. ಇಲ್ಲವಾದರೆ 7 ಮಣ್ಣಿನ ದೀಪಗಳನ್ನು ಸಹ ಇಡಬಹುದು. ಸುತ್ತಲೂ ಸಹ ನಾನು 7 ಮಣ್ಣಿನ ದೀಪವನ್ನು ಈ ಸಲ ಇಟ್ಟಿದ್ದೇನೆ. ಹೋದ ಸಲ ನಾನು ನಿಮಗೆ 7 ಮುಖದ ದೀಪವನ್ನು ಇಟ್ಟು ತಿಳಿಸ್ಕೊಟ್ಟಿದ್ದೆ. ಈ ಸಲ ಈ ರೀತಿ ಮಾಡಿದ್ದೇನೆ. ಅದಕ್ಕೆ ನಾವು ಒಂದು ಬತ್ತಿ ಹಾಗೆ ಮಾಡಿ ಹಾಕಿ ಕೊಬ್ಬರಿ ಎಣ್ಣೆಯನ್ನೇ ಹಾಕಬೇಕು. ಕೊಬ್ಬರಿ ಎಣ್ಣೆ ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ಪ್ರಸಾದಕ್ಕೆ ಅನ್ನೋದಾದರೆ ಈ ರಥಸಪ್ತಮಿಗೆ ನಾವು ರಥಸಪ್ತಮಿ ಪಾಯಸವನ್ನೇ ಮಾಡುವುದು ತುಂಬಾ ಉತ್ತಮ. ಅಂದರೆ ಗೋಧಿ ಪಾಯಸ, ಹಾಗೆ ತಾಂಬೂಲ, ಎಲ್ಲರಿಗೆ ದಕ್ಷಿಣೆ, ಬಾಳೆಹಣ್ಣು ಅಷ್ಟನ್ನು ಇಟ್ಟಿದ್ದೀನಿ. ಹಾಗೆ ತೀರ್ಥ, ಹಾಗೆ ಒಂದು ಕಾಯಿಯನ್ನು ಸಹ ನಾವು ಸಂಕಲ್ಪ ಮಾಡಿಕೊಂಡು ಸೂರ್ಯನ ಒಂದು ಬಲಭಾಗದಲ್ಲಿ ಇಡಬೇಕು. ಮತ್ತು ನಾವು ಅಡುಗೆಯನ್ನು ಸಹ ನಾವು ಕೊಡಬೇಕು ಸೂರ್ಯನಿಗೆ. ನಾವು ಇವತ್ತಿನ ದಿವಸ ಮಾಘ ಸ್ನಾನವನ್ನು ಮಾಡಿಕೊಂಡು ಅಡುಗೆಯನ್ನು ಕೊಡಬೇಕು. ಯಾವ ರೀತಿ ಅಡುಗೆಯನ್ನು ಇಡಬೇಕು ಅನ್ನೋದಾದರೆ, ಒಂದು ತಾಮ್ರದ ಕಳಸಕ್ಕೆ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ, ಹಾಗೆ ಒಂದು ಕೆಂಪು ಹೂವು, ದಾಸವಾಳದ ಹೂವು ಸಹ ನೀವು ಹಾಕ್ಬಹುದು. ಇಲ್ಲವಾದಲ್ಲಿ ಒಂದು ಗುಲಾಬಿ ಹೂವನ್ನು ಸಹ ನೀವು ಹಾಕ್ಬಹುದು. ಹಾಗೆ ಒಂದು ಎಕ್ಕದ ಹೂವು ಅಷ್ಟನ್ನು ಹಾಕಿ ಪೂಜೆ ಆಗೋ ತನಕ ಸೂರ್ಯನ ಬಳಿಗೆ ಇಟ್ಟು ಪೂಜೆ ಎಲ್ಲ ಆಗಿದ ನಂತರ ನೀವು ಈ ಅಡುಗೆಯನ್ನು ನೀಡಬೇಕು. ಯಾವ ರೀತಿ ಕೊಡಬೇಕಂತ ನಾನು ನಿಮಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತೀನಿ, ಒಂದು ನಂತರದ ಒಂದು ವಿಡಿಯೋದಲ್ಲಿ. ಇಷ್ಟು ನೀವು ಸಿದ್ಧತೆಗಳನ್ನು ಮಾಡಿಕೊಂಡು ವಿಶೇಷ ದೀಪಾರಾಧನೆಗಳನ್ನು ಸಹ ಮಾಡಿಕೊಳ್ಳಿ. ನೀವು ಕಾಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡ್ಕೋಬಹುದು. ಮಂಗಳಾರತಿಗೆ ನೀವು ತುಪ್ಪದ ಆರತಿಯನ್ನು ಮಾಡಿ ತುಂಬಾ ಶ್ರೇಷ್ಠ. ಮಂಗಳಾರತಿಯಲ್ಲಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡಿಕೊಳ್ಳಿ. ಪೂಜೆಯಲ್ಲಾಗಿದ ನಂತರ ಒಂದು ಅರ್ಘ್ಯವನ್ನು ಕೊಟ್ಟು ಆದಿತ್ಯ ಹೃದಯವನ್ನು ನೀವು ಪಠಿಸಬೇಕು. ಸ್ತೋತ್ರಗಳು ಇರ್ತದೆ ಬೆಳಿಗ್ಗೆ ಹಾಗೆ ಸಂಜೆ 2 ಸಲ ನೀವು ಆದಿತ್ಯ ಹೃದಯವನ್ನು ಹೇಳಬೇಕು. ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ನೀವು ಪ್ರತಿನಿತ್ಯ ಸಹ ಹೇಳ್ಕೊಳ್ಳಿ. ಇದನ್ನು 48 ದಿನಗಳು ಸಂಕಲ್ಪ ಮಾಡಿಕೊಂಡು ಹೇಳ್ಕೊಂಡ್ರೆ ನಿಮಗೆ ಒಂದು ಸರ್ಕಾರಿ ಉದ್ಯೋಗ ಒಂದು ಆಗಬೇಕಾದ್ರೆ ಅದು ಸಹ ನಿಮಗೆ ಕಾರ್ಯಸಿದ್ಧವಾಗ್ತದೆ. ಸೊ ಅತ್ಯಂತ ಶಕ್ತಿಶಾಲಿಯಾಗಿರುವಂಥದ್ದು. ಸೊ ಆದ್ದರಿಂದ ನೀವು 48 ದಿನಗಳ ಕಾಲ ಈ ರಥಸಪ್ತಮಿ ದಿನದಿಂದ ನೀವು ಪ್ರಾರಂಭ ಮಾಡಬಹುದು. ನಿಮಗೆ ಇಷ್ಟವಾಗಿದ್ದ ಒಂದು ಪ್ರತಿಫಲ ಸಹ ನಿಮಗೆ ಸಿಗ್ತದೆ. ಸೊ ನೀವು ಸಂಕಲ್ಪ ಮಾಡಿಕೊಂಡು ಸಹ ನೀವು ಪ್ರಾರಂಭ ಮಾಡ್ಬೋದು. ಇಲ್ಲವಾದಲ್ಲಿ ರಥಸಪ್ತಮಿ ದಿವಸ ಈ ರೀತಿ ನೀವು ಪೂಜೆಯನ್ನು ಮಾಡಬೇಕು. ನೋಡಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಥಸಪ್ತಮಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸಲು ಪೂಜೆನ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಳ್ತೀನಿ. ಈ ಒಂದು ರಂಗೋಲಿಯನ್ನು ನಾವು ಏನು ಮಾಡಬೇಕು ಅನ್ನೋದಾದರೆ, ನಾವು ಮಂಗಳವಾರ ಅದನ್ನು ಹಾಕಿ ಪೂಜೆ ಮಾಡಿರ್ತೀವಿ. ಬುಧವಾರ ನೀವು ಯಾರು ತುಳಿಯೋದೇ ಇರುವಂಥ ಜಾಗಗಳಿಗೆ ಅದನ್ನು ಹಾಕ್ಬೋದು. ಹಾಗೆ ಅದು ಶೀಟನ್ನು ನೀವು ಶುದ್ಧಿ ಮಾಡಿಕೊಂಡು ಮುಂದಿನ ವರ್ಷ ಅದನ್ನು ಉಪಯೋಗಿಸ್ಕೋಬಹುದು. ಇಲ್ಲವಾದರೆ ಯಾವ ಪೂಜೆಗಳಿಗೆ ಸಹ ಅದನ್ನು ಉಪಯೋಗಿಸ್ಕೋಬಹುದು ರಂಗೋಲಿ ಹಾಕುವಾಗ. ಥ್ಯಾಂಕ್ ಯು.